ಹಾಯ್, ವೆಲ್ಕಮ್ ಟು ಅನಿಲ್ ಬುಲೆಟ್ ಸ್ಟೇಷನ್. ಇವತ್ತು ನಾವು ಏನಪ್ಪಾ ತೋರಿಸ್ತೀವಿ ಅಂದ್ರೆ ಯೂಟ್ಯೂಬ್ ಫುಲ್ ವಿಡಿಯೋದಲ್ಲಿ ಬುಲೆಟ್ ಟ್ರ್ಯಾಕರ್ ಕವರ್ ಗ್ಯಾಸ್ಗೆ ಟೈಲ್ಸ್ ಯಾವ ರೀತಿ ರಿಪ್ಲೇಸ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಬನ್ನಿ, ನೋಡ್ತಾ ಇರ್ಬೋದು ಗೈಸ್ ನೀವು. ಆಯಿಲ್ ಲೀಕೇಜ್ ಆಗಿರೋದು ಎಷ್ಟು ಫುಲ್ ಲೀಕೇಜ್ ಆಗಿಬಿಟ್ಟಿದೆ. ಎರಡು ಗ್ಯಾಸ್ಕೆಟ್ ಹೋಗಿದೆ, ಅದಕ್ಕೆ ಫುಲ್ ಲೀಕೇಜ್ ಆಗಿದೆ. ಸೊ ಇವಾಗ ಬಂದ್ಬಿಟ್ಟು 4 ಬೋಲ್ಟ್ ಬಿಚ್ಬಿಟ್ಟು ಟ್ರ್ಯಾಕರ್ ಅನ್ನು ಆಚೆ ತೆಗಿಬೇಕು. ತೆಗೆದ್ಬಿಟ್ಟು ಆಮೇಲೆ ನೋಡಿ ಎಷ್ಟು ಗಲೀಜಿದೆ ತೋರಿಸ್ತಾ ಇದ್ದೀನಿ. ಆಮೇಲೆ ಪೆಟ್ರೋಲ್ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀಟ್ ಅಂದ್ರೆ ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲ ಅಂದ್ರೆ ಗಲೀಜ್ ಹಂಗೆ ಕಾಣಿಸ್ತದೆ. ನಾವು ರೀಪ್ಲೇಸ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದು ಅಷ್ಟೇ, ಕ್ಯಾಪ್ಗಳು ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿದಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಷ್ಟು ಕ್ಲೀನಾಗಿ ಕ್ಲೀನ್ ಮಾಡಬೇಕು. ನೋಡ್ತಾ ಇದೀರಲ್ಲ, ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕು. ಬೋಲ್ಟ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಒಂದು ನೆಟ್ ಬೋಲ್ಟ್ ಸಮೇತ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾವು ಆಯಿಲ್ ಸೀಲ್ನ ಹಾಕ್ಬೇಕು. ನೋಡ್ತಾ ಇದ್ದೀರಾ, ಆಯಿಲ್ ಸೀಲು ಗ್ಯಾಸ್ಕೆಟ್ ತೋರಿಸ್ತಾ ಇದ್ದೀನಿ. ಮತ್ತೆ ಬೋಲ್ಟ್ಗೆ ಯಾವ ರೀತಿ ಹಾಕ್ಬೇಕಂತ ಹೇಳ್ಬಿಟ್ಟು ಕೂಡ ತೋರಿಸಿದ್ದೀನಿ. ಗ್ಯಾಸ್ಕೆಟ್ ಎಲ್ಲ ಫುಲ್ ಪ್ರಿಪೇರ್ ಆಗಿ ಹಾಕೊಂಡು ಆಮೇಲೆ ಲಾಸ್ಟ್ಗೆ ಫಿಟ್ ಮಾಡಬೇಕು. ನೋಡಿ, ಫಿಟ್ ಮಾಡಿದ್ದಾದ್ಮೇಲೆ ಬೋಲ್ಟ್ಗಳು ಒಂದೊಂದು ಹಾಕ್ಬಿಟ್ಟು ಫುಲ್ ನೀಟಾಗಿ ಟೈಟ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಬೇಕು ಅಲ್ಲಿಗೆ. ಮತ್ತೆ ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡ್ಬೇಕಾರೆ ಅದ್ರ ಅಕ್ಕಪಕ್ಕ ಎಲ್ಲ ನೀಟಾಗಿ ಏರ್ ಮಿಷನ್ ಇಟ್ಕೊಂಡು ನೀಟಾಗಿ ಏರ್ ಹೊಡಿಬೇಕು. ಇಲ್ಲ ಅಂದ್ರೆ ಪ್ಲಗ್ ಬಿಚ್ಚಿನ ಟೈಮಲ್ಲಿ ಏನಾದ್ರು ಅಲ್ಲಿ ಸಣ್ಣ ಕಲ್ಲುಗಳಿರೋದು ಗಲೀಜಿರೋದೆಲ್ಲ ಬಿದ್ದೋಗುತ್ತೆ. ಆ ಟೈಮಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫುಲ್ ಸೇಫ್ಟಿ, ನಮ್ಮ ಸೇಫ್ಟಿ ಏನಪ್ಪಾ ಅಂದ್ರೆ ಫುಲ್ ನೀಟಾಗಿ ಏರ್ ಹೊಡೆದ್ಬಿಟ್ಟು ಆಮೇಲೆ ಪ್ಲಗ್ ಬಿಚ್ಕೋಬೇಕು. ಪ್ಲಗ್ ಬಿಚ್ಚಿದಾದ್ಮೇಲೆ ತೋರಿಸ್ತೀನಿ ನೋಡಿ. ಪ್ಲಗ್ ಬಿಚ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಫುಲ್ ಬಿಚ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಫಿಟ್ ಮಾಡಬೇಕು. ನೋಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ಅದರಲ್ಲೆಲ್ಲ ಆಯಿಲ್ ಲೀಕೇಜ್ ಆಗಿತ್ತಲ್ಲ, ಗ್ಯಾಸ್ಕೆಟ್ ಎಲ್ಲ ಹೋಗಿ ಗಲೀಜಾಗಿರುತ್ತೆ. ನೀಟಾಗಿ ಪೆಟ್ರೋಲ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದನ್ನ ಸ್ಪಾರ್ಕ್ ಪ್ಲಗ್ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕ್ಬೇಕು. ಮತ್ತೆ ಅಡ್ಯಾಪ್ಟರ್ನು ಅಷ್ಟೇ ಚೆಕ್ ಮಾಡ್ಬೇಕು. ಅಡ್ಯಾಪ್ಟರ್ ನೋಡಿ ಯಾವ ರೀತಿ ರೆಸ್ಟ್ ಹಿಡ್ಕೊಂಡ್ಬಿಟ್ಟಿದೆ ಅಂತ. ಆ ರೆಸ್ಟ್ ಹಿಡ್ಕೊಂಡಿರೋದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಅಡ್ಯಾಪ್ಟರ್ ಒಳಗಡೆ ನೀಟಾಗಿ ಏರ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಫಿಕ್ಸ್ ಮಾಡಿ ಮತ್ತೆ ಅಲ್ಲಿ ಹಾಕಿ ಪ್ರೆಸ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ನೋಡ್ಬೇಕು ಒಂದ್ಸರಿ ಸೇರ್ಕೊಡಿತದ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಟ್ಯಾಂಕ್ ಫಿಟ್ ಮಾಡಿ ತೋರಿಸಿದ್ವಿ ನೋಡಿ. ಇಷ್ಟು ಫುಲ್ ಫಿನಿಶಿಂಗ್ ಆಗಿದೆ. ಇವಾಗ ಕಾರ್ಬೋರೇಟರ್, ಮ್ಯಾನಿಫೋಲ್ಡರ್, ರಬ್ಬರು ಮತ್ತೆ ಬೀದರ್ ಪೈಪ್ ರಿಪ್ಲೇಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದ್ರೆ ನೋಡಿ, ಒಂದೊಂದೇ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಏನೇ ಡೌಟ್ ಇದ್ರು ಕಮೆಂಟ್ ಮುಖಾಂತರ ಕೇಳಿ ತಿಳಿಸ್ಕೊಡ್ತೀವಿ. ಯಾರಾದರೂ ನಮ್ಮ ಪೇಜ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫಾಲೋ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ ಬಿಡ್ತಾ ಇರ್ತೀವಿ, ಸಪೋರ್ಟ್ ಮಾಡಿ. ನೋಡಿ, ಏನೇ ಕಂಪ್ಲೇಂಟ್ ಇರಲಿ ಕೇಳಿ, ನಾವು ಅದ್ರ ಬಗ್ಗೆ ಒಂದು ಫುಲ್ ವಿಡಿಯೋ ಮಾಡಿ ಮತ್ತೆ ಕಳ್ಸಿಕೊಡ್ತೀವಿ ನೋಡಿ. ಬುಲೆಟ್ ಲವರ್ಸ್ಗೆಲ್ಲ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ. ನೋಡಿ, ಹೊಸ ರಬ್ಬರು ಕಾಣಿಸ್ತಾ ಇದೆ. ಹೊಸ ರಬ್ಬರ್ ಹಾಕ್ಬೇಕಾರೆ ಅದ್ರ ಹಿಂದೆಗಡೆ ಒಂದು ಓರಿಂಗ್ ಬರುತ್ತೆ. ಆ ಓರಿಂಗ್ ಬರೀ ಹಂಗೆ ಹಾಕ್ಬಾರ್ದು. ಅದಕ್ಕೆ ಸ್ವಲ್ಪ ಗ್ರೀಸ್ ಇಕ್ಬಿಟ್ಟು ಹಾಕಿದ್ರೆ ಬಿದ್ದೋಗಲ್ಲ ನಾವು ಫಿಟ್ ಮಾಡೋ ಟೈಮಲ್ಲಿ. ಇಲ್ಲ ಹಂಗೆ ಹಾಕಿದ್ರೆ ಬಿದ್ದೋಗುತ್ತೆ. ಸೊ ಅದಕ್ಕೆ ಅದೊಂದು ಮೈನ್ ಥಿಂಕ್. ಸೊ ಇವೆಲ್ಲ ಆಗ್ಬೇಕಾರೆ ರಬ್ಬರ್ಗಳೆಲ್ಲ ನೀಟಾಗಿ ಕ್ಲೀನಾಗಿ ಕೂರಿಸ್ಬೇಕು. ಎಲ್ಲಿ ಏನಾದರೂ ಏರ್ ಲೀಕೇಜ್ ಆದರೂ ಗಾಡಿ ಮಿಸ್ ಹೊಡೆಯೋದು, ಆಫ್ ಆಗೋದು, ಈ ಥರ ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ನೀಟಾಗಿ ಕ್ಲೀನಾಗಿ ಫಿಟ್ ಮಾಡ್ಕೋಬೇಕು. ಹೊಸದಾಗಿ ನೋಡ್ತಾ ಇರೋ ಚಾನಲ್ಲು, ನಮ್ಮ ಚಾನಲ್ನವರು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಮತ್ತೆ ಈ ಗಾಡಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀವಲ್ಲ, ಕಸ್ಟಮರ್ಗೆ ಡೆಲಿವರಿ ಟೈಮಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಗಿ ಬರುತ್ತೆ. ಅದನ್ನು ಸಹ ತೋರಿಸ್ಕೊಡ್ತೀವಿ. ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ. ಲಾಸ್ಟ್ಗೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಇಷ್ಟೇ ಕೆಲಸ ಫುಲ್ ಮುಗೀತು. ಸೊ ಇವಾಗ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಯಾವ ರೀತಿ ಬಂದಿದೆ ಅಂತ ನೋಡಿ. ನೋಡ್ತಾ ಇದ್ದೀರಲ್ಲ, ಹೊಸ ವೆಹಿಕಲ್ ತರ ಬಂದಿದೆ.